ಹಾಲೆಲೂಯಾ! ದೇವರ ಸೇವೆಗೆ ಸಮರ್ಪಿಸಿಕೊಂಡು ದೇವರ ಹಸ್ತದಿಂದ ಉಪಯೋಗವಾಗುತ್ತಿರುವ ನನ್ನ ಅನುಭವಗಳನ್ನು, ಯೇಸು ನನ್ನನ್ನು ಆರಿಸಿಕೊಂಡಿರುವ ವಿಧಾನವನ್ನು, ಒಬ್ಬ ವ್ಯಕ್ತಿಯ ಮುಖಾಂತರ ದೇವರು ಎಷ್ಟು ಕಾರ್ಯಗಳನ್ನು ಮಾಡಲಿಚ್ಛಿಸುತ್ತಿದ್ದಾರೆ ಎಂಬ ವಿಷಯವನ್ನು ಒಂದು ಕಾಲದ ಮಿಷನರೀಸ್ ಚರಿತ್ರೆಯಲ್ಲಿ ಓದುತ್ತಿದ್ದೆವು, ಬೈಬಲ್ ಕ್ಯಾರೆಕ್ಟರ್ಸ್ಗಳಲ್ಲಿ ಓದುತ್ತಿದ್ದೆವು. ಆದರೆ ಈ ದಿನ ಕೋಟ್ಯಾಂತರ ಸಂಖ್ಯೆಯಲ್ಲಿ ದೈವ ಸೇವಕರು ಸಿದ್ಧರಾಗ್ತಾ ಇದ್ದಾರೆ. ಎಷ್ಟೋ ಹೊಸ ಹೊಸ ಸಭೆಗಳನ್ನು ಕಟ್ತಿದ್ದಾರೆ. ಎಷ್ಟೋ ಹೆಚ್ಚಾಗಿ ಸೇವೆ ವಿಸ್ತರಿಸುತ್ತಿರುವಂತೆ ಕಾಣುತ್ತಾ ಇದೆ. ದೇವರ ಸೇವಕರು ಹೆಚ್ಚಾಗ್ತಿದ್ದಾರೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆದರೆ ಕರೆದಾತನು ನಂಬಿಗಸ್ತನಾಗಿದ್ದಾನೆ ಎಂದು ನಂಬಬೇಕು. ಬಿದ್ದೋಗುವುದಾದರೆ ಎದ್ದೇಳಿಸಿ ನಿಲ್ಲಿಸುವಾತನು ದೇವರೇ, ನಿಲ್ಲಿಸುವಾತನಿದ್ದಾನೆಂಬುದಾಗಿ ಅರಿತುಕೊಳ್ಳಬೇಕು. ಅದನ್ನು ಭಕ್ತರ ಜೀವಿತದಿಂದ ನಾವು ಕಲಿತುಕೊಳ್ಳುತ್ತೇವೆ. ಅದಕ್ಕಾಗಿಯೇ ಬೈಬಲ್ನಲ್ಲಿರುವ ಅಬ್ರಹಾಮನಾಗಲಿ, ಮೋಶೆಯಾಗಲಿ, ದಾವೀದನಾಗಲಿ ಪರ್ಫೆಕ್ಟ್ ಆಗಿಲ್ಲದಿದ್ದರೂ ಅವರು ಎಷ್ಟೋ ವಿಷಯಗಳಲ್ಲಿ ಬಿದ್ದೋದರೂ ದೇವರು ಅವರನ್ನು ಸ್ಥಿರಪಡಿಸಿ ನಿಲ್ಲಿಸುತ್ತಾರೆ. ದೇವರು ಅವರ ಮುಖಾಂತರ ತನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ತಾರೆ. ಈ ದಿನ ಒಬ್ಬ ಸೇವಕನಾಗಿ ದೇವರು ನಿಮ್ಮ ವಿಷಯದಲ್ಲಿ ದೊಡ್ಡ ಆಲೋಚನೆಯುಳ್ಳವರಾಗಿದ್ದಾರೆ. ಅವುಗಳನ್ನು ನೀವು ನೆರವೇರಿಸುವ ಹಾಗೆ ನೀವು ಆತನ ಹಸ್ತದಲ್ಲಿ ಸಿದ್ಧರಾಗಿರಬೇಕು. ಸಿದ್ಧರಾಗುವಂಥದ್ದು ಯಾವಾಗಲೂ ಸಮಯ ಹಿಡಿತೆ. ವೇಟಿಂಗ್ ಟೈಮ್ ಈಸ್ ನಾಟ್ ಎ ವೇಸ್ಟಿಂಗ್ ಟೈಮ್. ಆ ಒಂದು ಸಿದ್ಧತೆಯಲ್ಲಿಯೇ ಒಂದು ಭಾಗವಾಗಿ ಕರ್ತನ ಚಿತ್ತವಿರೋದಾದರೆ ಈ ಜುಲೈ 15ನೇ ತಾರೀಕಿನಂದು ಅದನ್ನು ನಾನು ಕಾಕಿನಾಡದಿಂದ ಮೆಡ್ರಾಸ್ಗೆ ಸೇವೆಗಾಗಿ ಸಮಸ್ತವನ್ನು ಬಿಟ್ಟುಬಿಟ್ಟು ಸೇವೆಗೆ ನಾನು ಬಂದ ದಿನವಾಗಿದೆ. ಮತ್ತೆ ಹಿಂದಿರುಗದಂತೆ ಅಂದಿನಿಂದ ಇಂದಿನವರೆಗೂ ಸೇವೆಯಲ್ಲಿಯೇ ಮುಂದೆ ಸಾಗ್ತಿದ್ದೇನೆ. ಅನೇಕ ತಲೆಮಾರುಗಳನ್ನು ನೋಡುವುದಕ್ಕಾಗಿಯೂ ಅನೇಕ ಸ್ಥಿತಿಗತಿಗಳಲ್ಲಿರುವ ವ್ಯಕ್ತಿಗಳ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕಾಗಿ ಯೇಸು ಕೃಪೆ ತೋರಿಸ್ತಿದ್ದಾರೆ. ಯಾವುದೇ ಟಿವಿ ಆಗಲಿ ರೇಡಿಯೋಗಳಾಗಲಿ ಇಲ್ಲದ ಸಮಯದಲ್ಲಿ ಬೀದಿಗಳಿಗೆ ಹೋಗಿ ಸೇವೆ ಮಾಡುತ್ತಾ, ಕರಪತ್ರಗಳ ಮೂಲಕ ಸೇವೆ ಮಾಡುತ್ತಾ, ಈ ರೀತಿ ಈಗಿನ ಕಾಲದ ಮೇರೆಗೆ ಡಿಜಿಟಲ್ ಮೀಡಿಯಾದ ಮುಖಾಂತರ ಸೇವೆ ಮಾಡುತ್ತಾ, ಅಂದರೆ ಈಗಿರುವ ಈ ಪರಿಸ್ಥಿತಿಯ ಮೇರೆಗೆ ನಾವು ಅನೇಕರಿಗೆ ಉಪಯೋಗವಾಗಿರಬಹುದು. ಅದಕ್ಕಾಗಿಯೇ ಇಂದಿನ ಸೇವಕರಿಗೆ ರೋಡ್ಗಳ ಮೇಲೆ ಹೋಗಿ ಪ್ರಸಂಗ ಮಾಡುವಂತಹ ವಿಷಯಗಳನ್ನು ಅವರಿಗೆ ಕಲಿಸುವ ಅವಶ್ಯಕತೆ ಇಲ್ಲ. ಆದರೆ ಈಗಿನ ಕಾಲದ ಟೆಕ್ನಾಲಜಿಯನ್ನು ಬಳಸಿಕೊಳ್ಳುವುದಕ್ಕಾಗಿ ಈ ಒಂದು ಪ್ರತ್ಯೇಕವಾದ ಲೀಡರ್ಸ್ಗಳಿಗೋಸ್ಕರವೇ, ಪಾಸ್ಟರ್ಸ್ಗಳಿಗೋಸ್ಕರವೇ, ಇವ್ಯಾಂಜಲಿಸ್ಟ್ಗಳಿಗೋಸ್ಕರವೇ, ಕೇವಲ ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಸೇವಕರಿಗಾಗಿಯೇ ಇದು ಏರ್ಪಡಿಸಲಾಗಿದೆ. ಇಟ್ಸ್ ನಾಟ್ ಎ ಪಬ್ಲಿಕ್ ಮೀಟಿಂಗ್. ಒಂದು ವಿಶೇಷವಾದ ಆಲ್ ಇಂಡಿಯಾ ಕ್ರಿಶ್ಚಿಯನ್ ಲೀಡರ್ಸ್ ಸಮಿಟ್ ಜುಲೈ 15ನೇ ತಾರೀಕಿನಂದು ಒಂದೇ ಒಂದು ದಿನ ಎಲ್ಲರಿಗೂ ಅನುಕೂಲವಾಗಿ ಇರುತ್ತದೆಂದು, ಚೆನ್ನೈ ಪಟ್ಟಣ ನಿಮಗೆ ದೂರ ಆಗ್ತದಂದ್ಕೊಂಡು ವಿಜಯವಾಡದಲ್ಲಿ ಏರ್ಪಡಿಸಲಾಗಿದೆ. ಬೇರೆ ರಾಜ್ಯಗಳಿಂದಲೂ ಕೂಡ ಅನೇಕ ಜನ ಸೇವಕರು ಬರ್ತಿದ್ದಾರೆ. ಅವರಿಗಾಗಿ ಎದುರು ನೋಡ್ತಿದ್ದೇವೆ. ನೀವು ಕೂಡ ಈ ಒಂದು ಒಳ್ಳೆ ಫೆಲೋಶಿಪ್ನಲ್ಲಿ ಪಾಲ್ಗೊಳ್ಳಿ. ಅನೇಕ ಜನ ದೈವ ಸೇವಕರಿಗೆ ಭೇಟಿಯಾಗುವಾಗ ನಾವು ಒಬ್ಬರಿಂದ ಒಬ್ಬರು ಕಲಿತುಕೊಳ್ಳುತ್ತೇವೆ, ಇಂಟರ್ಯಾಕ್ಟ್ ಮಾಡಿಕೊಳ್ಳಬಹುದು. ಹಾಗಾಗಿ ಈ ಒಳ್ಳೆ ಅವಕಾಶವನ್ನು ನೀವು ಸದುಪಯೋಗ ಮಾಡಿಕೊಳ್ಳಿರಿ. ಈ ಕೂಟ ವಿಜಯವಾಡದಲ್ಲಿ ಏರ್ಪಡಿಸಲಾಗಿದೆ. ಜುಲೈ 15ನೇ ತಾರೀಕಿನಂದು ವಿಜಯವಾಡದಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆಯವರೆಗೂ ಒಂದು ಸೆಷನ್ನು, ಹಾಗೂ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಮತ್ತೊಂದು ಸೆಷನ್ ಇಟ್ಟಿದ್ದೇವೆ. ಅದೇ ರೀತಿ ಬಹಳಷ್ಟು ಜನ ಕೇಳ್ತಿದ್ದಾರೆ, ಹಾಗಾದರೆ ನಮಗೇನು ಇಲ್ಲವೋ ಎಂಬುದಾಗಿ. ಅದಕ್ಕಾಗಿ ಇದೇ ದಿನದಂದು ಸಾಯಂಕಾಲದ ಮೀಟಿಂಗ್ ಎಲ್ಲರಿಗೂ ಆಹ್ವಾನಿಸಲಾಗಿದೆ. ಎಲ್ಲರೂ ಬರಬಹುದು. ನೋ ನೀಡ್ ಆಫ್ ರಿಜಿಸ್ಟ್ರೇಷನ್. ಬಟ್ ಮಾರ್ನಿಂಗ್ನಿಂದ ವಿ ಆರ್ ಈವನ್ ಥಿಂಕಿಂಗ್ ಫ್ರಮ್ 10 to 5 ಒಂದೇ ಕಾನ್ಫರೆನ್ಸ್ ಆಗಿ, ಒಂದೇ ಸಮಿಟ್ ಆಗಿ, ಒಂದೇ ಮೀಟಿಂಗ್ ಇಡಲಿಕ್ಕಿದ್ದೇವೆ. ಮಧ್ಯಾಹ್ನ ಬ್ರೇಕ್, ಲಂಚ್ ಇರುತ್ತದೆ. ಹಾಗಾಗಿ ಅದರಲ್ಲಿ ಪಾಲ್ಗೊಳ್ಳಬೇಕೆಂದಿರುವವರಿಗೆ ಮೊದಲನೇದಾಗಿ ನೀವು ಸೇವಕರಾಗಿರೋದಾದರೆ, ನೀವು ಪಾಸ್ಟರ್ಸ್ ಆಗಿರೋದಾದರೆ, ಇವ್ಯಾಂಜಲಿಸ್ಟ್ ಆಗಿರೋದಾದರೆ, ಲೀಡರ್ಸ್ ಆಗಿರೋದಾದರೆ, ದಯವಿಟ್ಟು ನಿಮಗೊಂದು QR ಕೋಡ್ ಕೊಡಲಾಗ್ತದೆ. ನೀವು ಅದನ್ನು ಸ್ಕ್ಯಾನ್ ಮಾಡಿಕೊಳ್ಳಿರಿ. ನೀವು ಅದರಲ್ಲಿರುವ ಫಾರ್ಮ್ ಅನ್ನು ಫಿಲಪ್ ಮಾಡಿರಿ. ಇಫ್ ಯು ಆರ್ ಎಲಿಜಿಬಲ್, ವಿ ವಿಲ್ ಸೆಂಡ್ ಯು ಬ್ಯಾಕ್ ದಿ ಎಂಟ್ರಿ and then you are supposed to come. Please register your name before you come. Please don't come without registration, so that there may be a discipline, ಒಂದು ಲೆವೆಲ್. ಅಂದರೆ ಸೇವಕರಿಗೋಸ್ಕರ ಸಿದ್ಧ ಮಾಡಲ್ಪಟ್ಟಿರುವ ಸಂದೇಶಗಳು, ತಿದ್ದುಪಾಟುಗಳು, ಆ ಸಹವಾಸ ಮತ್ತೆ ಅಂದರೆ ಅದು ಎಲ್ಲರಿಗೂ ಸಂಬಂಧಪಟ್ಟದಾಗಿರದೇ ಇರೋದ್ರಿಂದ ದಯವಿಟ್ಟು ದೈವ ಸೇವಕರು, ಪಾಸ್ಟರ್ಸ್ಗಳು,
ನೀವು ಮಾತ್ರ ಅಪ್ಲೈ ಮಾಡಬಹುದು. ನೀವು ಕನ್ನಡ ಭಾಷೆಯವರು, ತಮಿಳ್ ಭಾಷೆಯವರು, ಹಿಂದಿ ಭಾಷೆಯವರು, ಯಾವ ಭಾಷೆಯವರಾದರೂ ಕೂಡ ನೀವು ಕೂಡ ಬರಬಹುದು. ವಿ ವಿಲ್ ಹ್ಯಾವ್ ಮಲ್ಟಿ ಲ್ಯಾಂಗ್ವೇಜಸ್ ಇನ್ ದಿಸ್ ಕಾನ್ಫರೆನ್ಸ್ ಆ್ಯಂಡ್ ಯು ಆಲ್ ಆರ್ ಇನ್ವೈಟೆಡ್. ಮತ್ತು ಅದೇ ದಿನ ಜುಲೈ 15ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇಟ್ಸ್ ಓಪನ್ ಫಾರ್ ಆಲ್. ಸೇವಕರಾಗಿ ನಾವು ಕೂಡ ಅಲ್ಲಿರ್ತೇವೆ ಮತ್ತು ನಮ್ಮ ಸಂಗಡ ಇನ್ನೂ ಅನೇಕರು ಜಾಯಿನ್ ಆಗ್ತಾರೆ. ಆ ದಿನ ದೇವರನ್ನು ಸ್ತುತಿಸೋಣ, ದೇವರಿಂದ ಅನೇಕ ಪಾಠಗಳನ್ನು ಕಲಿತುಕೊಳ್ಳೋಣ. ಅಷ್ಟೇ ಅಲ್ಲ, ದೇವರ ಸೇವಕರಾಗಿ ನಾವೆಲ್ಲರೂ ಕೂಡಿ ಬರುವಾಗ ಪರಿಶುದ್ಧಾತ್ಮ ದೇವರು ನಮ್ಮನ್ನು ಅಭಿಷೇಕಿಸುತ್ತಾರೆ. ಮತ್ತೊಂದು ಅಪ್ಪರ್ ಗ್ರೇಡ್ನಲ್ಲಿ, ಮತ್ತೊಂದು ಉನ್ನತವಾದ ಶ್ರೇಣಿಯಲ್ಲಿ ನಾವು ಸೇವೆಯಲ್ಲಿ ಮುಂದೆ ಸಾಗುವ ಹಾಗೆ ಸಮಯವು ಬಹಳ ಈಗ ಕಡಿಮೆಯಾಗಿರೋದ್ರಿಂದ ದೇವರ ಸೇವೆ ದೇವರಿಗೋಸ್ಕರ ಬಲವಾದ ರೀತಿಯಲ್ಲಿ ಮಾಡೋಣ. ಅನೇಕ ಆತ್ಮಗಳನ್ನು ದೇವರ ರಾಜ್ಯ ವಾರಸುದಾರರಾಗಿ ಮಾಡಲು ಅಭಿಷಕ್ತರಾಗೋಣ. ದಯವಿಟ್ಟು ಜುಲೈ 15ನೇ ತಾರೀಕನ್ನು ನೀವು ನೆನಪಿನಲ್ಲಿಟ್ಕೊಳ್ರಿ. ಹಾಗೆಯೇ ಇವಾಗಲೇ ನಿಮಗೆ ಕಾಣುತ್ತಿರುವ QR ಕೋಡ್ ಸ್ಕ್ಯಾನ್ ಮಾಡಿರಿ. ಆ ಫಾರ್ಮ್ ಅನ್ನು ಫಿಲಪ್ ಮಾಡಿ ನಮಗೆ ಕಳಿಸಿಕೊಡಿರಿ. ಅನೇಕ ನಂಬರ್ಸ್ಗಳು ನಿಮಗೆ ಕೊಡಲಾಗ್ತಿವೆ. ಯಾವ ಕನ್ಫ್ಯೂಷನ್ ಬೇಡ. 8144123456 ಈ ನಂಬರ್ ನೋಟ್ ಮಾಡಿಕೊಳ್ಳಿ. ಬೇರೆ ನಂಬರ್ಗಳಿಗೆ ನೀವು ಸಾಧ್ಯವಾದಷ್ಟು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬೇಡಿ. 8144123456 ಎಂಬ ಈ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಇಲ್ಲವೇ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ರೆಸ್ಪಾನ್ಸ್ ತಿಳಿಯಪಡಿಸಬಹುದು. ತಪ್ಪದೆ ಬರ್ತಿರಲ್ಲವೇ? ದೈವ ಸೇವಕರೆಲ್ಲರನ್ನೂ ಆಹ್ವಾನಿಸುತ್ತೇವೆ. ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇವೆ. ದೇವರ ಸನ್ನಿಧಿಯನ್ನು ಒಟ್ಟಿಗೆ ಅನುಭವಿಸೋಣ. ಬನ್ನಿರಿ. ಈ ಒಂದು ಆಲ್ ಇಂಡಿಯಾ ಕ್ರಿಶ್ಚಿಯನ್ ಲೀಡರ್ಸ್ ಸಮಿಟ್ ಅನ್ನು ಸಕ್ಸಸ್ ಮಾಡಿರಿ. ವಂದನೆಗಳು.